ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲರಿಗೂ ಶ್ರೀ ಸ್ವಾಮಿ ಸಮರ್ಥ. ಶ್ರಾವಣ ಮಾಸದಾಗ ನಾವೆಲ್ಲರೂ ಅತ್ಯಂತ ಸಡಗರದಿಂದ ಎಲ್ಲ ನನ್ನ ಗುರುವಿನ ಸೇವೆ ಆಗಲಿ ಅಥವಾ ಪ್ರತಿಯೊಂದು ಸೇವೆಯನ್ನು ನಾವು ಮಾಡ್ತೇವೆ. ಅದೇ ರೀತಿ ಶ್ರಾವಣ ಮಾಸದ ನಾಳೆ 3ನೇ ಗುರುವಾರ. ನಾಳೆ ನಾವು ಈ ಒಂದು ಸೇವೆಯನ್ನು ನೀವೆಲ್ಲರೂ ಕೂಡ ಆರಂಭ ಮಾಡ್ರಿ ಅಂತ ಹೇಳ್ತೀನಿ. ಯಾಕಂದ್ರೆ ನಮ್ಮ ಜೀವನ ಅನೇಕ ಸಮಸ್ಯೆಗಳು ಇರ್ತಾವೆ. ಅನೇಕ ಒಂದು ಆರ್ಥಿಕ ಸಂಕಷ್ಟ ಆಗಲಿ, ಒಂದು ಡಿಪ್ರೆಷನ್ ಆಗಲಿ, ಪ್ರತಿಯೊಬ್ಬರಿಗೂ ಈ ಕಾಡುವಂಥ ಒಂದು ಸಮಸ್ಯೆ ಅಂದರೆ ಅತಿಯಾದ ಚಿಂತನೆ, ಡಿಪ್ರೆಷನ್ ಅನ್ನೋದೊಂದು ಕಾಮನ್ ಆಗಿಬಿಟ್ಟಿದೆ. ಅದೇ ರೀತಿ ನಾವು ಗುರುವಿನ ಸೇವೆದಾಗ ಎಷ್ಟೋ ಸೇವೆಯನ್ನು ಮಾಡಿದ್ರು ಮನಸ್ಸಿಗೆ ನೆಮ್ಮದಿ ಅನ್ನೋದು ಇರಲ್ಲ. ಹಾಗಾಗಿ ನಾವು ಎಷ್ಟೇ ಕೆಲಸ ಮಾಡಿದ್ರು ನಮಗೆ ಬೇಕಾದಂಗೆ ನಮ್ಮ ಪ್ರಗತಿ ಇರಲ್ಲ. ಹಾಗಾಗಿ ನಾವು ನಾಳೆ ಗುರುವಿನ ಅಂದರೆ ಸಾಕ್ಷಾತ್ ಗುರುಮೌಲ್ಯವರು ತಿಳಿಸಿಕೊಟ್ಟಂಥ ಯಾರ್ಯಾರು ಗುರುಚರಿತ್ರೆ ಪಾರಾಯಣ ಮಾಡೋಕ್ಕಾಗಲ್ಲ, ಪಾರಾಯಣ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅದ್ರ ನಿಯಮಗಳು ಕಠಿಣ ಇದ್ದಾವೆ. ನಾವೆಲ್ಲರೂ ಕೇಂದ್ರದಾಗ ಹೋಗಿ ಸಾಮೂಹಿಕವಾಗಿ ಸೇವೆ ಮಾಡ್ಬೇಕಂದ್ರೆ ಅಷ್ಟು ಸಮಯ ನಮ್ಮ ಹತ್ತಕ್ಕಿಲ್ಲತ್ತೆ. ನಾವೆಲ್ಲರೂ ಕೂಡ ಕಾಮನ್ನಾಗಿ ಇರ್ತೀವಿ. ನಾನು ಬೆಳಗ್ಗೆ ಎದ್ದು ಹೋಗೋಕ್ಕಾಗಲ್ಲ, ಸಾಯಂಕಾಲ ನಂಗೆ ಸೇವೆ ಮಾಡೋಕ್ಕಾಗಲ್ಲ, ನನ್ನ ಶಿಫ್ಟ್ ವೈಸ್ ಕೆಲಸ ಇರ್ತಾವೆ. ಈ ರೀತಿ ಕಾರಣಗಳನ್ನ ಕೊಟ್ಕೊಂಡು ನಾವು ಆಧ್ಯಾತ್ಮಿಕವಾಗಿ ಹಿಂದುಳಿದಿರ್ತೇವೆ. ಅದೇ ರೀತಿ ನಾವು ನಾಳಿನ ದಿನ ಒಂದು ಸಣ್ಣ ಸೇವೆ ಐತೆ, ಆದರೆ ನಮ್ಮ ಜೀವನದಾಗ ಬದಲಾವಣೆಯನ್ನು ಖಂಡಿತ ತಂದೆ ತರ್ತೈತಿ. ನಮ್ಮ ಸಮಸ್ಯೆಗಳಿಗೆ ಪರಿಹಾರನೂ ಸಿಗ್ತಾವೆ. ಹಾಗಾಗಿ ನಾಳೆ ನಾವು ಗುರುಚರಿತ್ರೆ ಸಂಪೂರ್ಣ ಪಾರಾಯಣ ಮಾಡಿದ ಸಂಪೂರ್ಣ ಫಲ ಈ 2 ಅಧ್ಯಾಯದ ಪಠಣದಿಂದ ಆಗ್ತೈತಿ. ನೀವು ಪ್ರತಿನಿತ್ಯ ಕೂಡ ಇದನ್ನು ಮಾಡ್ಬೋದು. ಪ್ರತಿನಿತ್ಯ ಸಾಧ್ಯವಾಗಿದ್ರೆ ಪ್ರತಿ ಗುರುವಾರ ನಾಳಿಂದನೇ ಇದಕ್ಕೆ ಆರಂಭ ಮಾಡಿರಿ. ಪ್ರತಿ ಗುರುವಾರ ನೀವು ಗುರುಚರಿತ್ರೆ 14ನೇ ಮತ್ತು 18ನೇ ಅಧ್ಯಾಯವನ್ನು ಪಾರಾಯಣ ಮಾಡಿ ನೋಡಿರಿ. ಖಂಡಿತ ನೋಡಿ ಯಾವ ರೀತಿ ಬದಲಾವಣೆ ಆಗ್ತೈತಿ, ಯಾವ ರೀತಿ ಒಂದು ರೀತಿ ಮನಸ್ಸಿಗೆ ನೆಮ್ಮದಿ ಅನ್ನೋ ಸಿಗ್ತೈತಿ, ನಿಮ್ಗೆ ಕೂಡ ಗುರ್ತಾಗ್ತೈತಿ. ಯಾಕಂದ್ರೆ ಆ ಅಧ್ಯಾಯದಾಗ ಒಂದು ಶಕ್ತಿ ಐತಿ. ನಮ್ಮ ಡಿಪ್ರೆಷನ್ ಆಗಲಿ, ನಮ್ಮ ಭಯ ಆಗಲಿ, ನಮ್ಮ ಮಾನಸಿಕ ತೊಂದರೆ ಆಗಲಿ, ನಮ್ಮ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡುವಂಥ ಎಲ್ಲ ಒಂದು ಸಮಸ್ಯೆಗಳಿಗೂ ಅದಕ್ಕಾಗ ಒಂದು ಪರಿಹಾರ ಅನ್ನೋದು ಸಿಗ್ತಿರ್ತೈತಿ. ಅದ್ರ ಜೊತೆಗೆ ನಮ್ಮ ಆರ್ಥಿಕ ಸಂಕಷ್ಟ ಆಗಲಿ, ಆರ್ಥಿಕವಾಗಿ ಪ್ರಗತಿ ಹೋಗಬೇಕು, ನಾವು ಕೈ ಹಿಡಿದಂಥ ಕೆಲಸಗಳು, ನಾವು ಮಾಡುವಂಥ ಕೆಲಸಗಳು ಯಶಸ್ವಿ ಆಗಬೇಕಂದ್ರೆ ಗುರುಚರಿತ್ರೆ 18ನೇ ಅಧ್ಯಾಯ ಯಾವಾಗ ನಾವು ನಮ್ಮ ಜೀವನದಾಗ ಈ 2 ಅಧ್ಯಾಯಗಳ ಪಾರಾಯಣ ಮಾಡ್ತಿರ್ತೇವಲ್ಲ, ಅವಾಗ ಖಂಡಿತವಾಗಿ ನಮ್ಮ ಜೀವನದಾಗ ಪ್ರಗತಿ ಅನ್ನೋದು ಆಗೇ ಆಗ್ತೈತಿ. 1 ಸಲ 2 ಸಲ ಪಾರಾಯಣ ಮಾಡಿದ್ರೆ ಆಗೋಲ್ಲ. ನಾವು ಕಂಟಿನ್ಯೂ ಆ ಸೇವೆಯನ್ನು ಮಾಡ್ತಾ ಹೋಗ್ಬೇಕು. ನೋಡಿರಿ, ಯಾವುದೇ ಒಂದು ಕೆಲಸವನ್ನು ನಾ ಸಣ್ಣ ಉದಾಹರಣೆ ಕರೀತಾರೆ. ಒಂದು ಸಣ್ಣ ಯಾವುದೇ ಒಂದು ಅಂಗಡಿ ಇಟ್ಟರು ತಕ್ಷಣ ಯಾವುದೇ ರೀತಿ ಅದ್ರಾಗ ಪ್ರಗತಿ ಆಗಲಿ ಅಥವಾ ಬಿಸ್ನೆಸ್ ಅನ್ನೋದು ಆಗೋಲ್ಲ. ಯಾವಾಗ ಮಂದಿ ಅಂದ್ರೆ ಸುತ್ತಮುತ್ತ ಇರೋ ಪರಿಚಯ ಆಗ್ತೈತಿ, ಯಾವಾಗ ಸುತ್ತಮುತ್ತ ಇಲ್ಲೆಲ್ಲ ಒಂದು ಅಂಗಡಿ ಇದೆ ಅನ್ನೋದು ಗುರ್ತಾಗೋದಿಲ್ಲ. ಅದೇ ರೀತಿ ಯಾವಾಗ ನಾವು ಸೇವೆಯನ್ನು ಮಾಡ್ತೇವಲ್ಲ, ಖಂಡಿತವಾಗಿ ನಮ್ಗೆ ಆ ಥರ ಪ್ರಚಿತಿ ಅನ್ನೋದು ಬರ್ತಿದೆ. ಯಾಕಂದ್ರೆ ನಮ್ಮ ಕರ್ಮಗಳು ಯಾವ ರೀತಿ ಇರ್ತಾವಲ್ಲ ಅದೇ ರೀತಿ ನಮ್ಗೆ ಸೇವಾ ಪ್ರಚಿತಿ ಕೂಡ ಬರ್ತೈತಿ. ಆದರೆ ನಮಗೆ ಸೇವಾ ಮ್ಯಾಗ ದೃಢವಾಗಿ ವಿಶ್ವಾಸ, ದೃಢವಾದ ನಂಬಿಕೆ, ಯಾವಾಗ ನಾವು ಸೇವೆ ಮಾಡ್ತಾ ಇಲ್ಲಪ್ಪ ನಾ ಏನೇ ಕಷ್ಟ ಬಂದರೂ ಸ್ವಾಮಿ ನನ್ನ ಜೊತೆ ಇದ್ದಾರೋ, ಸ್ವಾಮಿ ನನಗೆ ಯಾವತ್ತೂ ನನ್ನ ಕೈ ಬಿಡೋಲ್ಲ ಅನ್ನೋ ಒಂದು ಯಾವಾಗ ದೃಢವಾದ ವಿಶ್ವಾಸ ನಮ್ಮ ಮನಸ್ಸಿದಾಗ ಮೂಡ್ತಿದ್ಲ ಅವಾಗ ಖಂಡಿತ ನಮಗೆ ಪ್ರಚಿತಿ ಮೂಡ್ತಿರ್ತಾವೆ. ಹಾಗಾಗಿ ನಮಗೆ ಸೇವೆಯನ್ನು ಮಾಡುವಾಗ ಸ್ವಾಮಿ ಮಹಾರಾಜರ ಸ್ವಾಮಿ ಮಹಾರಾಜರು ನೀವು ಯೋಜನೆ ಏನು ಮಾಡಿದ್ರೆ ನನಗೆ ಗೊತ್ತಿಲ್ಲ, ಆದರೆ ನನ್ನ ಕಡೆಯಿಂದ ಈ ಸೇವೆಯನ್ನು ಮಾಡಿಸ್ಕೊಳತ್ತೇಳಿ ನೀವು ಸಂಕಲ್ಪ ಮಾಡಿ ಸೇವೆಯನ್ನು ಆರಂಭ ಮಾಡಿರಿ. ಅಥವಾ ನೌಕರಿ ಆಕತ್ತಿಲ್ಲ, ನಮ್ಮ ಜಾಬ್ದಾಗ ಪ್ರಮೋಷನ್ ಆಕತ್ತಿಲ್ಲ ಅನ್ನೋರು ಕೂಡ ಈ ಸೇವೆಯನ್ನು ಮಾಡ್ಕೊತಾರೆ. ಈಗ ನಾವು ಮನ್ಯಾಗಿದ್ದೆವು, ನಮ್ಗೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಥವಾ ಅಲ್ಲೇ ನಾವು ಜಾಬ್ಗೆ ಹೋಗಬೇಕು ಅಥವಾ ನಾವು ಯಾವುದೋ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೋದು, ಅದರ ಪ್ರಗತಿ ಆಗಕತ್ತಿಲ್ಲ ಅನ್ನೋರು ಕೂಡ ನಾವು ಯಾರು ಬೇಕಾದ್ರೆ ಈ ಸೇವೆಯನ್ನು ಮಾಡ್ಬೋದು. ಅವರು ಮಾಡಬೇಕು ಇವರು ಮಾಡಬೇಕಂತ ಏನಿಲ್ಲ. ಪ್ರತಿಯೊಬ್ಬರು ಕೂಡ ಈ ಸೇವೆಯನ್ನು ಮಾಡಬೇಕು. ನಾಳಿನ ದಿನ ತಪ್ಪದೇ ನೀವೆಲ್ಲರೂ ಈ ಗುರುಚರಿತ್ರೆ 14ನೇ ಮತ್ತು 18ನೇ ಅಧ್ಯಾಯ ಪಾರಾಯಣ ಮಾಡೋಕೆ ಆರಂಭ ಮಾಡಿ. ಇದನ್ನೇನು ಗುರುಚರಿತ್ರೆ ಗ್ರಂಥದಿಂದ ತೊಗೊಂಡು ಓದಬೇಕಂತ ಏನಿಲ್ಲ. ಸಣ್ಣ ಗ್ರಂಥ ಸಿಗ್ತೈತಿ. ಆ ಗ್ರಂಥದ ರೇಟ 10 ರೂಪಾಯಿ ಏನೈತಿ. ಎಲ್ಲ ಸ್ವಾಮಿ ಕೇಂದ್ರದಾಗ ಸಿಗ್ತಿರ್ತಾವೆ ಅಥವಾ ಏನು ದತ್ತ ದೇವಾಲಯಗಳು ಇರ್ತಾವೆ ಅಲ್ಲೆಲ್ಲ ಗ್ರಂಥಗಳನ್ನ ಮಾರ್ತಿರ್ತಾರಲ್ಲ, ಅಲ್ಲಿ ಕೂಡ ಈ ಸಣ್ಣ ಗುರುಚರಿತ್ರೆ 18 ಮತ್ತು 14ನೇ ಅಧ್ಯಾಯ ಅದ್ರ ಮ್ಯಾಗ ಕೊಟ್ಟಿರ್ತಾರೆ ನೋಡಿ. ಭಯ ಮತ್ತು ಮಾನಸಿಕ ನೆಮ್ಮದಿಯನ್ನು ದೂರ ಮಾಡೋದಕ್ಕೆ 14ನೇ ಅಧ್ಯಾಯ, ಆರ್ಥಿಕ ಸಂಕಷ್ಟ, ಅಷ್ಟೈಶ್ವರ್ಯ, ನೆಮ್ಮದಿ, ಸುಖ, ಸಂಪತ್ತು ಪ್ರಾಪ್ತಿ ಅಥವಾ ಆರ್ಥಿಕ ಸಂಕಷ್ಟಗಳನ್ನ ದೂರ ಮಾಡೋದಕ್ಕೆ 18ನೇ ಅಧ್ಯಾಯ ಆ ಗುರುಚರಿತ್ರೆ ಏನು ಸಣ್ಣ ಗ್ರಂಥ ಇರ್ತೈತಿಲ್ಲ ಅದ್ರ ಮ್ಯಾಗ ಕೊಟ್ಟಿರ್ತಾರೆ ಅವರು. ಹಾಗಾಗಿ ನಾಳಿನ ದಿನ ಈ ಸೇವೆಯನ್ನು ಆರಂಭ ಮಾಡಿರಿ. ಅದ್ರ ಜೊತೆಗೆ ನೀವು ಪಾರಾಯಣ ಮಾಡೋಕ್ಕಾಗೋದಿಲ್ಲ, ಶ್ರವಣ ಕೂಡ ಮಾಡ್ಬೋದು. ನಂಗೆ ಮೊದಲೆಲ್ಲ ಲೈವ್ ತೊಗೋತೀನಿ, ಇನ್ನು ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಅನ್ನೋದೊಂದು ವಿಚಾರ ಐತಿ. ಹಾಗಾಗಿ ಪ್ರತಿ ಗುರುವಾರ ಮುಂದಿನ ಗುರುವಾರ ಅಥವಾ ನಾಳೆ ಸಾಧ್ಯ ಆದರೆ ಮಾಡ್ತೇನೆ, ಇಲ್ಲಾಂದ್ರೆ ಮುಂದಿನ ಗುರುವಾರದಿಂದ ಆ ಸೇವೆಯನ್ನು ಲೈವ್ ಆಗಿ ಮಾಡ್ತಿರ್ತೇನೆ. ಯಾಕಂದರೆ ಕೆಲವೊಬ್ಬರ ಹತ್ರ ಗ್ರಂಥ ಇರಲ್ಲ, ಕೆಲವೊಬ್ಬರ ಹತ್ರ ಓದಬೇಕಾದ್ರೂ ಟೈಮ್ ನಾವು ಲೈವ್ ಆದ ಕೂಡಲೇ ಅದೊಂದು ಸಾಮೂಹಿಕ ಸೇವೆ ಆಗ್ತೈತಿ. ಸಾಮೂಹಿಕ ಸೇವೆಗೆ ಹೆಚ್ಚಿನ ಮಹತ್ವ ಇದೆ. ಯಾಕಂದರೆ ನಾವು ಒಂದು ಮಾಳು ಜಪ ಮಾಡೋದಕ್ಕೆ 10 ಮಂದಿ ಕೂಡಿ ಆ ಒಂದು ಸಾಮೂಹಿಕ ಸೇವೆ ಮಾಡಿದಂದ್ರೆ ಅಲ್ಲಿ ಒಂದೇ ಟೈಮ್ಗೆ 10 ಮಾಳದ ಜಪ ಸಂಪೂರ್ಣ ಆಗ್ತಿರ್ತಾವೆ. ಹಾಗಾಗಿ ಸಾಮೂಹಿಕ
ಒಂದು ಸೇವೆಗೆ ಹೆಚ್ಚಿನ ಮಹತ್ವ ಐತಿ. ನೀವು ಸ್ವಾಮಿ ಮಹಾರಾಜರ ಕೇಂದ್ರದಾಗ ಹೋಗಿ ನಾಳೆಗೆ ಆರತಿ ಕೂಡ ಜಾಯ್ನ್ ಆಗಬೇಕು. ಯಾರು 108 ಆರತಿ ಪೂರ್ಣ ಆಗ್ತಾವಲ್ಲ ಅವರು ಸ್ವಾಮಿ ಮಹಾರಾಜರು ಯಾವುದೇ ಇಚ್ಛೆಯನ್ನು ಅಪೂರ್ಣವಾಗಿ ಇರೋಲ್ಲ, ಅವ್ರು ಬೇಡೋದಕ್ಕಿಂತ ಜಾಸ್ತಿನೇ ನೀಡ್ತಿರ್ತಾರೋ. ಅದ್ರ ಜೊತೆಗೆ ನೀವು ನಾಳೆ ಗುರುವಾರದ ಉಪವಾಸ ಕೂಡ ಆರಂಭ ಮಾಡ್ಬೋದು. 11 ಗುರುವಾರ ಆಗಲಿ 9 ಗುರುವಾರ ಆಗಲಿ ನೀವು ಅದನ್ನು ಮಾಡ್ಬೋದು. ಇಲ್ಲಾಂದರೆ ಶ್ರೀ ಸ್ವಾಮಿ ಸಮರ್ಥ ಈ ನಾಮಲೇಖನವನ್ನು ಕೂಡ ನೀವು ನಾಳಿಂದ ಬರೀಕ ಆರಂಭ ಮಾಡೋದು. ಯಾವುದೇ ಒಂದು ಸೇವೆಯನ್ನು ಮಾಡೋಕ್ಕಿಂತ ಮುಂಚೆ ನೀವು ಸಂಕಲ್ಪಯುಕ್ತ ಸೇವೆಯನ್ನು ಮಾಡಿ ನೋಡಿರಿ, ಖಂಡಿತ ಅದರ ಪ್ರಚಿತಿ ನಿಮಗೆ ಸಿಕ್ಕೇ ಸಿಗ್ತೈತಿ. ನಾಳಿನ ದಿನ ಈ ಸೇವೆಯನ್ನು ಆರಂಭ ಮಾಡಿರಿ ಅನ್ಕೋತಾ ಈ ಒಂದು ಸಣ್ಣ ಸೇವೆ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ಕೊಂಡು ಮತ್ತೊಂದು ಮುಂದಿನ ಹೊಸ ವಿಡಿಯೋ ಹೊಸ ಸ್ವಾಮಿ ಸೇವೆ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಶ್ರೀ ಸ್ವಾಮಿ ಸಮರ್ಥ. ಅಲ್ಲಿವರೆಗೆ ಸೇವೆಯನ್ನು ಮಾಡಿರಿ, ಸೇವೆಯನ್ನು ಪ್ರಸಾರ ಮಾಡಿರಿ. ಶ್ರೀ ಸ್ವಾಮಿ ಸಮರ್ಥ.